ನಮಸ್ಕಾರ ಎಲ್ಲರಿಗೂ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ. ನಿಮಗೆ ತಲೆನೋವು ಆಗುತ್ತದೆಯಾ? ಮತ್ತು ಅದು ಯಾಕೆ ಬರುತ್ತದೆ ಅನ್ನೋದು ಗೊತ್ತಾಗದೆ ಕಷ್ಟವಾಗುತ್ತದೆಯಾ? ಇವತ್ತು ನಾವು ತಲೆನೋವನ್ನು ಹೇಗೆ ಕಡಿಮೆ ಮಾಡಬಹುದು ಅನ್ನೋದನ್ನು ಸರಳವಾಗಿ ನೋಡೋಣ. ಮೊದಲ ಕಾರಣ, ನೀರಿನ ಕೊರತೆ. ನಾವು ದಿನದಲ್ಲಿ ಸಾಕಷ್ಟು ನೀರು ಕುಡಿಯುವುದಿಲ್ಲ. ಇದರಿಂದ ತಲೆನೋವು ಆರಂಭವಾಗಬಹುದು. ಪರಿಹಾರ: ದಿನಕ್ಕೆ ಸರಿಯಾಗಿ ನೀರು ಕುಡಿಯಿ. ದೇಹ ಹೈಡ್ರೇಟ್ ಆಗಿರಬೇಕು. ಎರಡನೇ ಕಾರಣ, ನಿದ್ರೆ ಕೊರತೆ. ಸರಿಯಾಗಿ ನಿದ್ರೆ ಮಾಡದಿದ್ದರೆ ಮೆದುಳು ವಿಶ್ರಾಂತಿ ಪಡೆಯೋದಿಲ್ಲ. ಇದರಿಂದ ತಲೆನೋವು ಬರುತ್ತದೆ. ಆದ್ದರಿಂದ ದಿನಕ್ಕೆ ಕನಿಷ್ಠ 7-8 ಗಂಟೆ ನಿದ್ರೆ ಅಗತ್ಯ. ಮೂರನೇ ಕಾರಣ, ಹೆಚ್ಚು ಫೋನ್ ಮತ್ತು ಪರದೆ ಬಳಕೆ. ನಾವು ಹೆಚ್ಚು ಸಮಯ ಪರದೆ ನೋಡ್ತೀವಿ. ಇದರಿಂದ ಕಣ್ಣು ಮತ್ತು ಮೆದುಳಿಗೆ ಒತ್ತಡ ಬರುತ್ತದೆ. ಪರಿಹಾರ: ಸ್ವಲ್ಪ ಸಮಯಕ್ಕೊಮ್ಮೆ ವಿರಾಮ ತೆಗೆದುಕೊಳ್ಳಿ. ಕಣ್ಣುಗಳಿಗೆ ವಿಶ್ರಾಂತಿ ಕೊಡಿ. ನಾಲ್ಕನೇ ಕಾರಣ, ಒತ್ತಡ. ಹೆಚ್ಚು ಯೋಚನೆ, ಚಿಂತೆ. ಇವು ತಲೆನೋವಿಗೆ ಕಾರಣವಾಗುತ್ತವೆ. ಪರಿಹಾರ: ಸ್ವಲ್ಪ ಸಮಯ ನಿಮ್ಮಿಗೆ ಕೊಡಿ. ಆಳವಾದ ಉಸಿರಾಟ ಮಾಡಿ. ಮನಸ್ಸನ್ನು ಶಾಂತವಾಗಿಡಿ. ಐದನೇ ಕಾರಣ, ಹಸಿವು. ಸಮಯಕ್ಕೆ ಊಟ ಮಾಡದಿದ್ದರೂ ತಲೆನೋವು ಬರುತ್ತದೆ. ಆದ್ದರಿಂದ ಊಟವನ್ನು ತಪ್ಪಿಸಬೇಡಿ. ಒಂದು ಮುಖ್ಯ ವಿಷಯ: ತಲೆನೋವು ಸಣ್ಣ ವಿಷಯ ಅನ್ನಿಸಿಕೊಂಡರೂ ನಿತ್ಯ ಆಗುತ್ತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವಶ್ಯಕವಾದರೆ ವೈದ್ಯರನ್ನು ಸಂಪರ್ಕಿಸಿ. ಸರಳವಾಗಿ ಹೇಳುವುದಾದರೆ, ನೀರು, ನಿದ್ರೆ, ವಿಶ್ರಾಂತಿ ಮತ್ತು ಒತ್ತಡ ನಿಯಂತ್ರಣ ಇವು ನಿಮ್ಮ ತಲೆನೋವನ್ನು ಕಡಿಮೆ ಮಾಡುತ್ತವೆ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಕೆಲವೊಮ್ಮೆ ತಲೆನೋವು ನಮ್ಮ ಜೀವನ ಶೈಲಿಯ ಸೂಚನೆ ಆಗಿರಬಹುದು. ದೇಹ ನಮಗೆ ಸ್ವಲ್ಪ ನಿಧಾನವಾಗು, ವಿಶ್ರಾಂತಿ ತೆಗೆದುಕೋ ಅನ್ನೋ ಸೂಚನೆ ಕೊಡುತ್ತಿರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡದೆ ಸಮಯಕ್ಕೆ ಸರಿಯಾಗಿ ಗಮನ ಕೊಟ್ಟರೆ ದೊಡ್ಡ ಸಮಸ್ಯೆಯನ್ನು ತಪ್ಪಿಸಬಹುದು.